ನಮಸ್ಕಾರ, ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ಯಾರೆಲ್ಲ ಇಲ್ವಾಲದಲ್ಲಿರುವ ವಿವೇಕ್ ಸಿಟಿಯಲ್ಲಿ ಒಂದೊಳ್ಳೆ 2030 ಡ್ಯೂಪ್ಲೆಕ್ಸ್ ಮನೆ ನೋಡ್ತಿದ್ದೀರಾ, ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಮನೆನ ನಾವು ತೊಗೊಂಡು ಬಂದಿದ್ದೀವಿ. ಬನ್ನಿ, ಈ ಮನೆಯ ಕಂಪ್ಲೀಟ್ ಹೋಮ್ ಟೂರ್ ಮಾಡಿಸ್ತೀನಿ. ಹೋಗೋಕ್ಕೂ ಮುಂಚೆ ಮನೆ ಆಪೋಸಿಟ್ ಪಾರ್ಕ್ ಇರೋದ್ರಿಂದ ನಿಮಗೆ ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಆ್ಯಂಡ್ ಮನೆ ಎದುರುಗಡೆ ನಿಮಗೆ 30 ಫೀಟ್ ರೋಡ್ ಇದೆ. ಇನ್ನು ಗೇಟ್ ವಿಚಾರಕ್ಕಂತ ಬಂದರೆ ಕಂಪ್ಲೀಟಾಗಿ ಅವರು MSTLsನ ಯೂಸ್ ಮಾಡಿದ್ದಾರೆ. ಬನ್ನಿ ಒಳಗೆ ಹೇಗಿದೆ ನೋಡೋಣ. ಆ್ಯಂಡ್ ಮನೆ ಮುಂದೆ ನಿಮಗೆ ಒಂದು ಕಾರ್ ಪಾರ್ಕ್ ಮಾಡ್ಕೊಳ್ಳೋಕ್ಕೂ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಮನೆ ಒಳಗೂ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಸೈಡಲ್ಲಿ ಚಿಕ್ಕದಾದಂಥ ಪ್ಯಾಸೇಜ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗೆ ನಿಮಗೆ ಟೈಲ್ಸ್ ಆ್ಯಂಟಿ ಡ್ಯಾಮ್ ಪ್ರೂಫ್ ಪೇಂಟ್ ಮಾಡಿದ್ದಾರೆ ಅಲ್ಲಿ ಪಾರ್ಕಿಂಗಲ್ಲಿ. ಆ್ಯಂಡ್ ಇಲ್ಲಿ ನಿಮಗೆ ಟೈಲ್ಸ್ ಕೂಡ ಹಾಕೊಟ್ಟಿದ್ದಾರೆ. ಇದು ಆಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ. ಬನ್ನಿ ಒಳಗೆ ಹೇಗಿದೆ ನೋಡೋಣ. ಇನ್ನು ಈ ಮನೆಯ ಫೇಸಿಂಗ್ ವಿಚಾರಕ್ಕಂತ ಬಂದು ನಿಮಗೆ ವೆಸ್ಟ್ ಫೇಸಿಂಗ್ ಸೈಟ್ ಆಗಿರುತ್ತೆ ಹಾಗೂ ನಾರ್ತ್ ಫೇಸಿಂಗ್ ಡೋರ್ ಆಗಿರುತ್ತೆ. ಆ್ಯಂಡ್ ಇದು ನಿಮಗೆ DTCP ಸೈಟ್ ಆಗಿರುತ್ತೆ. ಇನ್ನು ಡೋರ್ ವಿಚಾರಕ್ಕಂತ ಬಂದರೆ ಕಂಪ್ಲೀಟಾಗಿ ಅವರು ಫಸ್ಟ್ ಟೀಕುಡ್ನ ಯೂಸ್ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ಫಿಟ್ಟಿಂಗ್ಸ್ ವಿಚಾರಕ್ಕಂತ ಬಂದರೆ ಇಲ್ಲಿ ಯುರೋಪಾ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ದಾರೆ. ಬನ್ನಿ ಲಿವಿಂಗ್ ಹಾಲ್ ಹೇಗಿದೆ ನೋಡೋಣ. ಇದು ಈ ಮನೆಯ ಲಿವಿಂಗ್ ಹಾಲ್. ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಇನ್ನು TV ಕ್ಯಾಬಿನೆಟ್ ವಿಚಾರಕ್ಕಂತ ಬಂದರೆ ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಕಲರ್ ಕಾಂಬಿನೇಷನ್ಸ್ನ ಯೂಸ್ ಮಾಡಿ ಅವ್ರು ಮಾಡಿದ್ದಾರೆ ಅಂತ. ಆ್ಯಂಡ್ ಸ್ಟೋರೇಜ್ ವಿಚಾರಕ್ಕಂತ ಬಂದರೆ ಕೆಳಗಡೆ ಕೂಡ ಡ್ರಾವರ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಯಾವುದೇ ರೀತಿ ಸ್ಟೋರೇಜ್ ಏನೇ ಇದು ಪ್ರತಿಯೊಂದನ್ನು ನೀವು ಅಲ್ಲಿ ಇಟ್ಕೋಬೋದು. ಇದು ಈ ಮನೆಯ ದೇವ್ರ ಮನೆ. ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ವುಡ್ ಬಂದು ಫಸ್ಟ್ ಟೀಕುಡ್ನ ಯೂಸ್ ಮಾಡಿರ್ತಾರೆ. ಆ್ಯಂಡ್ ಒಳಗೆ ಅಟ್ಲೀಸ್ಟ್ ಒಬ್ಬರು ಕೂತ್ಕೊಂಡು ಪೂಜೆ ಮಾಡೋಷ್ಟು ಸ್ಪೇಷಿಯಸ್ ಆಗಿದೆ ಜಾಗ. ಆ್ಯಂಡ್ ನಿಮ್ಗೆ ಏನಾದರೂ ದೇವ್ರದ್ದು ವಸ್ತುಗಳನ್ನ ಏನಾದರೂ ಇಟ್ಕೊಳ್ಳೋಕ್ಕೂ ಕೂಡ ನಿಮಗೆ ಕೆಳಗಡೆ ಇಲ್ಲಿ ಎಲ್ಲದಕ್ಕೂ ಒಂದು ಡ್ರಾವರ್ ಫೆಸಿಲಿಟೀಸ್ ಮಾಡಿಕೊಟ್ಟಿದ್ದಾರೆ. ಸೊ ಸ್ಟೋರೇಜಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಅದ್ರ ಪಕ್ಕದಲ್ಲೇ ಈ ಮನೆಯ ಕಿಚನ್ ಇದೆ. ಬನ್ನಿ ಕಿಚನ್ ಇದೆ ನೋಡೋಣ. ಸೊ ಇದು ಈ ಮನೆಯ ಇಟಾಲಿಯನ್ ಕಿಚನ್. ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆದಂಥ ಕಲರ್ ಕಾಂಬಿನೇಷನ್ಸ್ನ ಅವ್ರು ಯೂಸ್ ಮಾಡಿದ್ದಾರೆ ಅಂತ. ಆ್ಯಂಡ್ ನಿಮಗೆ ಅವರಾಗೆ ಚಿಮ್ನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಅಕ್ವಾಗಾರ್ಡಿಗೆ ಅವರೇ ನಿಮಗೆ ಇಲ್ಲಿ ಒಳಗಡೆ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ಏಜ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ ಮೇಲ್ಗಡೆ ನಿಮಗೆ. ಆ್ಯಂಡ್ ಸ್ಟೋರೇಜಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಬಿಕಾಸ್ ಪ್ರತಿಯೊಂದನ್ನು ಹೈಡ್ರಾಲಿಕ್ ಶೆಲ್ಫ್ಗಳನ್ನ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಯಾವುದೇ ರೀತಿ ಬಾಕ್ಸ್ಗಳನ್ನ ಪ್ರತಿಯೊಂದನ್ನು ನೀವು ಅಲ್ಲಿ ಇಟ್ಕೋಬೋದು. ಆ್ಯಂಡ್ ಇಲ್ಲೇ ಇದೆಲ್ಲ ಕಂಪ್ಲೀಟಾಗಿ ಅವರು ಸಾಫ್ಟ್ ಕ್ಲೋಸಿಂಗ್ನ ಕೊಟ್ಟಿರ್ತಾರೆ. ಆ್ಯಂಡ್ ಫ್ರಿಡ್ಜ್ ಇಡೋಕ್ಕೂ ಕೂಡ ನಿಮ್ಗೆ ಇಲ್ಲಿ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲೇ ಈ ಮನೆಯ ಕಾಮನ್ ವಾಶ್ರೂಮ್ ಇದೆ. ಸೊ ಇಲ್ಲಿ ಯೂಸ್ ಮಾಡಿರೋ ಫಿಟ್ಟಿಂಗ್ಸ್ ಬಂದು ಜಾಗ್ವಾರ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಆ್ಯಂಡ್ ಕಿಚನ್ ಪಕ್ಕದಲ್ಲೇ ಈ ಮನೆಯ ಯುಟಿಲಿಟಿ ಇದೆ. ಆ್ಯಂಡ್ ಇದು ಸ್ವಲ್ಪ ಸ್ಪೇಷಿಯಸ್ ಆದಂಥ ಯುಟಿಲಿಟಿ ಕೊಟ್ಟಿದ್ದಾರೆ. ಬನ್ನಿ ಈ ಮನೆಯ ಫಸ್ಟ್ ಬೆಡ್ರೂಮ್ ನೋಡೋಣ. ಇದು ಈ ಮನೆಯ ಫಸ್ಟ್ ಬೆಡ್ರೂಮ್. ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಯಾಕಂದರೆ ಕಲರ್ ಕಾಂಬಿನೇಷನ್ಸ್ ಯೂಸ್ ಮಾಡಿರೋದು ತುಂಬ ಚೆನ್ನಾಗಿದೆ. ಆ್ಯಂಡ್ ವಿಂಡೋ ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಬಿಕಾಸ್ ಮನೆ ಎದುರುಗಡೆನೇ ಪಾರ್ಕ್ ಇರೋದ್ರಿಂದ ಗಾಳಿಗೆ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಆ್ಯಂಡ್ ಇಲ್ಲಿ ವಿಂಡೋಸ್ಗೆ ಯೂಸ್ ಮಾಡಿರೋಂಥ ವುಡ್ ಬಂದು ಅವರು ಫಸ್ಟ್ ಟೀಕುಡ್ನ ಯೂಸ್ ಮಾಡಿರ್ತಾರೆ. ಇನ್ನು ಇಲ್ಲಿ ನಿಮಗೆ ಕಬೋರ್ಡ್ಸ್ ವಿಚಾರಕ್ಕಂತ ಬಂದರೆ ಇಲ್ಲಿ ಕಂಪ್ಲೀಟಾಗಿ ಸ್ಲೈಡಿಂಗ್ ಡೋರ್ ಇರುವಂಥ ಕಬೋರ್ಡ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಅಟ್ಯಾಚ್ ಮಿರರ್ ಕೂಡ ಅದಕ್ಕೆ ಅಟ್ಯಾಚ್ ಆಗಿರೋವಂಥದ್ದು ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಈ ರೂಮಲ್ಲಿ ನಿಮ್ಗೆ AC ಪಾಯಿಂಟ್ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಕ್ವೀನ್ ಸೈಜ್ ಬೆಡ್ ಹಾಕೊಳ್ಳೋ ಅಷ್ಟು ಕೆಪಾಸಿಟಿ ಕೊಟ್ಟಿದ್ದಾರೆ. ಬನ್ನಿ ಮೇಲ್ಗಡೆ ಹೇಗಿದೆ ನೋಡೋಣ. ಇನ್ನು ಸ್ಟೇರ್ಸ್ ವಿಚಾರಕ್ಕಂತ ಬಂದರೆ ಇಲ್ಲಿ ರೈಲಿಂಗ್ಸ್ ಯೂಸ್ ಮಾಡಿರೋದು ಅವರು SS ಸ್ಟೀಲ್ಸ್ನ. ಆ್ಯಂಡ್ ಇಲ್ಲಿ ಟಫನ್ ಗ್ಲಾಸಸ್ನ ಯೂಸ್ ಮಾಡಿದ್ದಾರೆ. ಇನ್ನು ಸ್ಟೇರ್ಸ್ ವಿಚಾರಕ್ಕಂತ ಬಂದರೆ ಇಲ್ಲಿ ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ಬನ್ನಿ ಮೇಲೆ ಹೇಗಿದೆ ನೋಡೋಣ. ಸೊ ಈ ಫ್ಲೋರಿಗೆ ಎಂಟ್ರಿ ಆಗ್ತಿದ್ದಂಗೆ ಬನ್ನಿ ಈ ಮನೆಯ ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ. ಇದು ಈ ಮನೆಯ ಮಾಸ್ಟರ್ ಬೆಡ್ರೂಮ್. ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ರೂಮ್ ಅಂತ. ಆ್ಯಂಡ್ ಇಲ್ಲೂ ಕೂಡ ಯೂಸ್ ಮಾಡಿರೋಂಥ ಕಬರ್ಡ್ ಬಂದು ಕಂಪ್ಲೀಟಾಗಿ ಅವರು ಸ್ಲೈಡಿಂಗ್ ಡೋರ್ನ ಕೊಟ್ಟಿರ್ತಾರೆ. ಆ್ಯಂಡ್ ಈ ರೂಮಿಂದ ಸ್ಪೆಷಾಲಿಟಿ ಏನಂತಂದರೆ ಈ ರೂಮಿಂದ ಬಾಲ್ಕನಿ ಇದೆ, ವಿಚ್ ಇಸ್ ವೆರಿ ಗುಡ್. ಬಿಕಾಸ್ ಮನೆ ಎದುರುಗಡೆನೇ ಪಾರ್ಕ್ ಇರೋದ್ರಿಂದ ವ್ಯೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಗಾಳಿಗೆ ಯಾವುದೇ ರೀತಿ ತೊಂದರೆ ಇರಲ್ಲ. ಆ್ಯಂಡ್ ಈ ರೂಮಲ್ಲಿ ನಿಮಗೆ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಸೊ ಇಲ್ಲಿ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು ಜಾಗ್ವಾರ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಈ ರೂಮ್ಗೆ ನಿಮಗೊಂದು ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು ಜಾಗ್ವಾರ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಆ್ಯಂಡ್ ನಿಮ್ಗೆ ಇಲ್ಲಿ ಒಂದು ಗೀಸರ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಈ ರೂಮಿಗೆ ಒಂದು ಬಾಲ್ಕನಿ ಇದೆ ಅಂತ ನಾನು ಹೇಳಿದೆ. ಸೊ ಇದು ಆ ಬಾಲ್ಕನಿ. ಸೊ ಇದು ಆ ಬ್ಯೂಟಿಫುಲ್ ಬಾಲ್ಕನಿ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು ಅಂತ. ಆ್ಯಂಡ್ ಪಾರ್ಕ್ ಎದುರುಗಡೆ ಇರೋದ್ರಿಂದ ನಾನು ಆಗಲೇ ಹೇಳ್ದಂಗೆ ಗಾಳಿಗೆ ಯಾವುದೇ ರೀತಿ ತೊಂದರೆ ಇಲ್ಲ.
ಬನ್ನಿ ಈ ಮನೆಯ ಥರ್ಡ್ ಬೆಡ್ರೂಮ್ ತೋರಿಸ್ತೀನಿ. ಸೊ ಇದು ಈ ಮನೆಯ ಥರ್ಡ್ ಬೆಡ್ರೂಮ್ ಅದು ಹಾಗೂ ಲಾಸ್ಟ್ ಬೆಡ್ರೂಮ್. ನೀವು ನೋಡ್ಬೋದು ಇಲ್ಲೂ ಕೂಡ ನಿಮಗೆ ಕ್ವೀನ್ ಸೈಜ್ ಹಾಗೂ ಬೆಡ್ ಹಾಕೊಳ್ಳೋಷ್ಟು ಕೆಪಾಸಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ಬೆಡ್ರೂಮಲ್ಲೂ ನಿಮ್ಗೊಂದು ವಾಶ್ರೂಮ್ ಅಟ್ಯಾಚ್ಡ್ ಇದೆ. ಆ್ಯಂಡ್ ಇಲ್ಲೂ ಕೂಡ ಯೂಸ್ ಮಾಡಿರೋಂಥ ಕಬೋರ್ಡ್ ಬಂದು ಸ್ಲೈಡಿಂಗ್ ಕಬೋರ್ಡ್ಸ್ ಆಗಿರುತ್ತೆ. ಪ್ರತಿಯೊಂದು ರೂಮು ಆಲ್ಮೋಸ್ಟ್ ಸಿಮಿಲರ್ ಇದೆ, ಬಟ್ ದ ಕಲರ್ ಕಾಂಬಿನೇಷನ್ ದೇವ್ ಯೂಸ್ ಇಸ್ ವೆರಿ ಡಿಫ್ರೆಂಟ್. ಆ್ಯಂಡ್ AC ಪಾಯಿಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ವಿಂಡೋಸಿಗೆ ಹಾಗೂ ಡೋರ್ಸ್ಗೆ ಪ್ರತಿಯೊಂದಕ್ಕೂ ಯೂಸ್ ಮಾಡಿರೋದು ವುಡ್ ಒಂದು ಫಸ್ಟ್ ಕೂಡ ಆಗಿರುತ್ತೆ. ಆ್ಯಂಡ್ ಅದಕ್ಕೆ ಪೇಂಟ್ ಮಾಡಿಸಿದ್ದಾರೆ ಅವರು. ಬನ್ನಿ ಮೇಲ್ಗಡೆ ಹೇಗಿದೆ ನೋಡೋಣ. ಮೇಲ್ ಹೋಗೋಕ್ಕೂ ಮುಂಚೆ ಇಲ್ಲೊಂದು ನಿಮಗೆ ಚಿಕ್ಕದಾದ ಸಿಟ್ಔಟ್ ಏರಿಯಾ ಕೂಡ ಕೊಟ್ಟಿದ್ದಾರೆ. ಬನ್ನಿ ಮೇಲ್ ಹೇಗಿದೆ ನೋಡೋಣ. ಸೊ ಇದು ಈ ಮನೆಯ ಟೆರೆಸ್. ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಆ್ಯಂಡ್ ಎಲಿವೇಶನ್ ಅವ್ರು ಮಾಡಿರೋದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ವಿಚಾರಕ್ಕಂತ ಬಂದರೆ ನಿಮಗೆ ಆ ಕಡೆ ಟೀ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಬಟ್ಟೆ ಒಣಗಾಕೋಕ್ಕೆ ತುಂಬ ಚೆನ್ನಾಗಿರೋದು ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಬಟ್ಟೆ ಒಗೆಯೋಕ್ಕೂ ಕೂಡ ನಿಮಗೆ ಕಲ್ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ನಿಮ್ಗೇನಾದರೂ ಪ್ಲಾಂಟೇಷನ್ ಮಾಡ್ಕೋಬೇಕು ಏನೋ ಐಡಿಯಾ ಏನಾದರೂ ಇದ್ದರೆ ನಿಮ್ಗೆ ತುಂಬ ಅಂದರೆ ತುಂಬ ಸ್ಪೇಷಿಯಸ್ ಆದಂಥ ಜಾಗ ಇದೆ. ಸೊ ಆರಾಮಾಗಿ ನಿಮ್ದು ಎಲ್ಲ ಪಾಟ್ಸ್ಗಳನ್ನು ನೀವು ಆರಾಮಾಗಿ ಇಲ್ಲಿ ಇಟ್ಕೋಬೋದು. ಆ್ಯಂಡ್ ಇನ್ನು ಫ್ಲೋರಿಂಗ್ ವಿಚಾರಕ್ಕಂತ ಬಂದರೆ ನಿಮಗೆ ಇಲ್ಲಿ ಟೈಲ್ಸ್ ಹಾಕ್ಕೊಟ್ಟಿದ್ದಾರೆ. ಎಕ್ಸ್ಟ್ರಾ ಅಮ್ಯುನಿಟೀಸ್ ವಿಚಾರಕ್ಕಂತ ಬಂದರೆ ಅಂದರೆ ಫಿಟ್ಟಿಂಗ್ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ವಿಚಾರಕ್ಕಂತ ಬಂದರೆ ಅಲ್ಲಿ ಯೂಸ್ ಮಾಡಿರೋಂಥ ಸಿಮೆಂಟ್ ಬಂದು ACC ಸಿಮೆಂಟ್ ಆಗಿರುತ್ತೆ. ಆ್ಯಂಡ್ ಸ್ವಿಚಸ್ ವಿಚಾರಕ್ಕಂತ ಬಂದರೆ GM ಸ್ವಿಚಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ವಯರ್ ವಿಚಾರಕ್ಕಂತ ಬಂದರೆ V-Guard ವಯರ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಈ ಮನೆ ಕಂಪ್ಲೀಟಾಗಿ ಕನ್ಸ್ಟ್ರಕ್ಟ್ ಆಗಿರೋದು ರೆಡ್ ಬ್ರಿಕ್ಸಿಂದ. ಆ್ಯಂಡ್ ಟೋಟಲ್ ಪಿಲ್ಲರ್ಸ್ ಬಂದು 10 ಪಿಲ್ಲರ್ಸ್ ಆಗಿರುತ್ತೆ. ಸೊ ಇಷ್ಟೆಲ್ಲ ಅಮ್ಯುನಿಟೀಸ್ ಕೊಟ್ಟು ಇನ್ನು ಸ್ಕೂಲ್ ಕಾಲೇಜಸ್ ವಿಚಾರಕ್ಕಂತ ಬಂದರೆ ಇಲ್ಲಿ ಮೈರಾ ಸ್ಕೂಲ್ ಇದೆ, DPaul ಕಾಲೇಜ್ ಇದೆ. ಆ್ಯಂಡ್ ದಿನನಿತ್ಯ ಬೇಕಾಗಿರೋ ಪ್ರತಿಯೊಂದು ವಸ್ತುಗಳು ಮಿನಿಮಮ್ 500 ಮೀಟರ್ಸಲ್ಲಿ ನಿಮ್ಗೆ ಎಲ್ಲದೂ ಸಿಗುತ್ತೆ. ಆ್ಯಂಡ್ ಟ್ರಾನ್ಸ್ಪೋರ್ಟ್ ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವಿಚಾರಕ್ಕಂತ ಬಂದರೆ ಅದು ಕೂಡ ಅಷ್ಟೇ ಮಿನಿಮಮ್ 500 ಮೀಟರ್ಸಲ್ಲಿ ಪ್ರತಿಯೊಂದೂ ನಿಮಗೆ ಅವೈಲೇಬಲ್ ಇರುತ್ತೆ. ಇಷ್ಟೆಲ್ಲ ಅಮ್ಯುನಿಟೀಸ್ ಕೊಟ್ಟು ಅವ್ರು ಕೋಟ್ ಮಾಡ್ತಿರೋ ಪ್ರೈಸ್ ಬಂದು 75 lakhs. ಸ್ವಲ್ಪ ನೆಗೋಷಿಯಬಲ್ ಇರುತ್ತೆ. ನಿಮ್ಗೇನಾದರೂ ಈ ಮನೆ ಇಷ್ಟ ಆಗಿದ್ರೆ ಈಗಲೇ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ, ಅಥವಾ ನೀವು ಡೈರೆಕ್ಟಾಗಿ ನಮ್ಮ ಆಫೀಸಿಗೆ ಬಂದು ಪ್ರಾಪರ್ಟಿನ ಬುಕ್ ಮಾಡ್ಕೋಬೋದು. ನಮ್ಮ ಆಫೀಸ್ ಲೊಕೇಟ್ ಆಗಿರೋದು ರಾಮಸ್ವಾಮಿ ಸರ್ಕಲಲ್ಲಿ. ಅಲ್ಲಿಗೆ ಡೈರೆಕ್ಟಾಗಿ ಬಂದು ನಮ್ಮ ಕಡೆಯಿಂದನೇ ಫ್ರೀ ವಿಸಿಟಿಂಗ್ ಕೂಡ ಇರುತ್ತೆ. ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಪ್ರಾಪರ್ಟೀಸ್ನ ನಾವು ನಿಮ್ಮ ಮುಂದೆ ತರ್ತಿರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.